ಕಾಂಗ್ರೆಸ್ ಆಯ್ತು ಎನ್ಡಿಎ ಮೈತ್ರಿಯಲ್ಲಿ ಅಭ್ಯರ್ಥಿಗಳು ಯಾರು ಎಂಬ ಪ್ರಶ್ನೆ ಸದ್ಯಕ್ಕೆ. ಯಾಕೆಂತಂದ್ರೆ ರಾಜ್ಯಸಭೆ ಮತ್ತು ಪರಿಷತ್ ಅಭ್ಯರ್ಥಿ ಆಯ್ಕೆಯಲ್ಲಿ ಹಿಂದೆ ಬಿದ್ದಿದೆ ಈಗ ಸದ್ಯಕ್ಕೆ ಮೈತ್ರಿ. ಹಾಗಾಗಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಿಸಿ ನಾಮಪತ್ರ ಸಲ್ಲಿಕೆಯೂ ಅಂತ್ಯ ಆಗಿದೆ. ಕಾಂಗ್ರೆಸ್ ಆಯ್ತು ಎನ್ಡಿಎ ಮೈತ್ರಿಯಲ್ಲಿ ಅಭ್ಯರ್ಥಿಗಳು ಯಾರು? ರಾಜ್ಯಸಭೆ ಮತ್ತು ಪರಿಷತ್ ಅಭ್ಯರ್ಥಿ ಆಯ್ಕೆಯಲ್ಲಿ ಹಿಂದೆ ಬಿದ್ದಂತಹ ಮೈತ್ರಿ. ಕಾಂಗ್ರೆಸ್ ಅಭ್ಯರ್ಥಿ ಘೋಷಿಸಿ ನಾಮಪತ್ರ ಸಲ್ಲಿಕೆಯೂ ಅಂತ್ಯ. ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಆಯ್ಕೆಯಲ್ಲೇ ಗೊಂದಲ. ಇನ್ನೂ ಫೈನಲ್ ಆಗದ ಬಿಜೆಪಿ ರಾಜ್ಯಸಭೆ ಮತ್ತು ಪರಿಷತ್ ಅಭ್ಯರ್ಥಿಗಳು. ಒಂದು ದಿನ ಬಾಕಿ ಇದ್ರೂ ಘೋಷಣೆಯಾಗದ ಎನ್ಡಿಎ ಅಭ್ಯರ್ಥಿಗಳು. ನಾಳೆಯೇ ರಾಜ್ಯಸಭೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಹಿಂದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಆಯ್ತು ಎನ್ಡಿಎ ಮೈತ್ರಿಯಲ್ಲಿ ಅಭ್ಯರ್ಥಿಗಳು ಯಾರು ಎಂಬ ಪ್ರಶ್ನೆ. ರಾಜ್ಯಸಭೆ ಮತ್ತು ಪರಿಷತ್ ಅಭ್ಯರ್ಥಿ ಆಯ್ಕೆಯಲ್ಲಿ ಸದ್ಯಕ್ಕೆ ಮೈತ್ರಿ ಹಿಂದೆ ಉಳಿದಿದೆ. ಯಾಕೆಂತಂದ್ರೆ ಇಷ್ಟು ದಿನ ಆದ್ರೂ ಕೂಡ ಯಾವುದೇ ರೀತಿಯ ಅಭ್ಯರ್ಥಿಯನ್ನು ಕೂಡ ಘೋಷಣೆಯನ್ನ ಮಾಡಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್. ಈಗ ಆಲ್ರೆಡಿ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿದ್ದು ಕೂಡ ಆಯಿತು. ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಯನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಆದರೆ ಸದ್ಯಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೇವಲ ಒಂದು ದಿನ ಬಾಕಿ ಉಳಿದಿದ್ರೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಇನ್ನೂ ಕೂಡ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಯಲ್ಲಿ ಸರಣಿ ಸಭೆಗಳು ಕೂಡ ನಡೀತಾ ಇತ್ತು. ಹಿಂದೆ ಅಭ್ಯರ್ಥಿಗಳ ಹೆಸರು ಅಧಿಕೃತವಾಗಿ ಪ್ರಕಟ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ತುಂಬಾ ದಿನ ಕಾಲಾವಕಾಶ ಇಲ್ಲ. ನಾಳೆಯೇ ಅಂತಿಮ ದಿನ ಆಗಿರೋದ್ರಿಂದ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಸದ್ಯಕ್ಕೆ ಇವತ್ತೇ ಘೋಷಣೆಯನ್ನ ಮಾಡಬೇಕಾಗತ್ತೆ. ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಈಗ ಆಲ್ರೆಡಿ ಕಾಂಗ್ರೆಸ್ ಭರದ ಸಿದ್ಧತೆಯನ್ನ ಮಾಡ್ತಾ ಇದೆ. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿ ನಾಮಪತ್ರ ಸಲ್ಲಿಕೆ ಕೂಡ ಮಾಡಲಾಯಿತು. ಈ ಒಂದು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿ ಒಂದು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾಯಿತು. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಾತ್ರ ಗೊಂದಲ ಮುಂದುವರೆದಿದೆ. ಮಾಜಿ ಸಂಸದೆ ಸುಮಲತಾಗೆ ಹೊಡೆಯುತ್ತಾ ಜಾಕ್ಪಾಟ್. ಮಂಡ್ಯ ಬಿಟ್ಟುಕೊಟ್ಟಿದ್ದಕ್ಕೆ ಸುಮಲತಾ ಅಂಬರೀಷ್ಗೆ ಗಿಫ್ಟ್ ಸಿಗುತ್ತಾ? ರಾಜ್ಯಸಭಾ ಚುನಾವಣೆಗೆ ಡಿವಿ ಸದಾನಂದಗೌಡ ಹೆಸರು ಶಿಫಾರಸು. ಆದ್ರೆ ಹೈಕಮಾಂಡ್ ಸುಮಲತಾಗೆ ಟಿಕೆಟ್ ನೀಡುವ ಬಗ್ಗೆ ಚಿಂತನೆ. ಇತ್ತ ಜೆಡಿಎಸ್ ನಾಯಕರು ದೇವೇಗೌಡರಿಗೆ ಟಿಕೆಟ್ ನೀಡುವಂತೆ ಪಟ್ಟು ಬಿಜೆಪಿ ವರಿಷ್ಠರ ಮೇಲೆ ಎಚ್ಡಿಡಿ ಆಯ್ಕೆ ಮಾಡಿ ಅಂತ ಎಚ್ಡಿಕೆ ಒತ್ತಡ. ದೇವೇಗೌಡರಿಂದ ತೆರವಾದ ಸ್ಥಾನ ಅವರಿಗೆ ನೀಡಿ ಅಂತ ತೆನೆ ಬಿಗಿಪಟ್ಟು. ಏನೇ ಆದ್ರೂ ರಾಜ್ಯಸಭೆ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ನೀಡೋದು ಮಾತ್ರ ಫಿಕ್ಸ್. ರಾಜ್ಯದ 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ವಿಚಾರ. ಬಿಜೆಪಿ ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ಇಬ್ಬರು ಗೆಲ್ಲೋದು ಫಿಕ್ಸ್. ಆದರೆ ವಿಧಾನ ಪರಿಷತ್ ಅಭ್ಯರ್ಥಿಗಳು ಕೂಡ ಇನ್ನೂ ಫೈನಲ್ ಆಗಿಲ್ಲ. 2 ಸ್ಥಾನ ಒಬಿಸಿ ಮತ್ತು ದಲಿತರಿಗೆ ನೀಡುವ ಬಗ್ಗೆ ಬಿಜೆಪಿ ವರಿಷ್ಠರು ಚರ್ಚೆ. ರಾಜ್ಯ ಬಿಜೆಪಿಯಿಂದ ಪರಿಷತ್ ಸ್ಥಾನಕ್ಕೆ 5 ಹೆಸರು ಶಿಫಾರಸು. ನಳಿನ್ ಕುಮಾರ್ ಕಟೀಲ್, ಸಿ ಮಂಜುಳಾ, ಎನ್ ಮಹೇಶ್, ರಘು ಕೌಟಿಲ್ಯ, ಲಿಂಗರಾಜು ಪಾಟೀಲ್ ಹೆಸರು ಶಿಫಾರಸು. ಸದ್ಯಕ್ಕೆ ಮಾಜಿ ಸಂಸದೆ ಸುಮಲತಾಗೆ ಜಾಕ್ಪಾಟ್ ಹೊಡೆಯುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸದ್ಯಕ್ಕೆ ಏನೇ ಆದ್ರೂ ಕೂಡ ರಾಜ್ಯಸಭೆ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ನೀಡೋದಂತೂ ಫಿಕ್ಸ್. ಒಕ್ಕಲಿಗ ಸಮುದಾಯಕ್ಕೆ ನೀಡ್ತಾರೆ ಅಂತಂದ್ರೆ ಯಾರಿಗೆ ನೀಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಕುಮಾರಸ್ವಾಮಿ ಅವರು ದೇವೇಗೌಡರ ಸ್ಥಾನ ತೆರವಾಗ್ತಾ ಇರೋದ್ರಿಂದ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ ಅಂತ ಬಿಗಿ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಯಾಕೆಂತಂದ್ರೆ ದೇವೇಗೌಡರ ಅವಧಿ ಮುಕ್ತಾಯದಿಂದಲೇ ತೆರವಾಗ್ತಾ ಇರುವಂತಹ ಸ್ಥಾನ. ಹಾಗಾಗಿ ಅವರಿಗೆ ನೀವು ಅವಕಾಶವನ್ನ ಮಾಡಿಕೊಡಬೇಕು ಅಂತ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ವರಿಷ್ಠರ ಮೇಲೆ. ಮತ್ತೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಏನಿದೆ, ಈ ಒಂದು ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಸುಮಲತಾ ಅಂಬರೀಶ್ ಅವರು ಬಿಟ್ಕೊಟ್ಟಿದ್ರು. ಹಾಗಾಗಿ ಹೈಕಮಾಂಡ್ನಿಂದ ಈ ಮೂಲಕ ಏನಾದರೂ ಗಿಫ್ಟ್ ಕೊಡ್ತಾರಾ ಅಥವಾ ಈ ಮೂಲಕ ಏನಾದರೂ ಈ ಒಂದು ಪ್ರಾಬ್ಲಮ್ ಏನಾಗಿತ್ತು ಆ ಒಂದು ಸಂದರ್ಭದಲ್ಲಿ. ಯಾಕೆಂತಂದ್ರೆ ಮಂಡ್ಯ ಬಿಟ್ಕೊಡೋದಕ್ಕೆ ಸುಮಲತಾ ಅವರು ಕೂಡ ರೆಡಿ ಇರಲಿಲ್ಲ. ಜೆಡಿಎಸ್ ಅವರು ಕೂಡ ನಮಗೆ ಬೇಕು ಅಂತ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ರು. ಆದರೂ ಕೂಡ ವರಿಷ್ಠರ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಸುಮಲತಾ ಅಂಬರೀಶ್ ಅವರು ಆ ಒಂದು ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು. ಈ ಮೂಲಕ ಏನಾದರೂ ಗಿಫ್ಟ್ ಕೊಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ.